ಅಕ್ರಮ ವಾಸಿಗಳಿಗೆ ಸೂರಿನ ಭಾಗ್ಯವನ್ನ ಕೊಡೋದಕ್ಕೆ ಮುಂದಾಗಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಈ ನಡೆ ಹೊಸ ಕಿಡಿಯನ್ನ ಹೊತ್ತಿಸಿದೆ. ಹೌದು, ಬೆಂಗಳೂರಿನ ಕೋಗಿಲು ಅಕ್ರಮವಾಸಿಗಳಿಗೆ ಫಟಾಫಟ್ ಅಂತ ಹೇಳಿ ಪುನರ್ವಸತಿ ವಿಚಾರ. ಸರ್ಕಾರದ ವಿರುದ್ಧ ಜನಾಕ್ರೋಶ ಈಗ ತೀವ್ರಗೊಳ್ತಾ ಇದೆ. ನಾಳೆಯಿಂದ ಅಕ್ರಮವಾಸಿಗಳಿಗೆ ಮನೆ ಹಂಚುವ ವಿಚಾರಕ್ಕೆ ಆಕ್ಷೇಪ ವ್ಯಕ್ತವಾಗ್ತಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಫಲಾನುಭವಿಗಳಿಂದ ಪ್ರೊಟೆಸ್ಟ್. ಬೆಂಗಳೂರಿನ ಕೆಎಚ್ಪಿ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಳೆದ 10 ತಿಂಗಳಿನಿಂದ ಫಲಾನುಭವಿಗಳಿಗೆ ಮನೆಯನ್ನು ಕೊಟ್ಟಿಲ್ಲ ನೀವು. ನಾವು ಸಾಲ ಸೂಲ ಮಾಡಿ ದುಡ್ಡನ್ನು ಕಟ್ಟಿದ್ದೀವಿ. ನಮ್ಮನ್ನೇ ಸತಾಯಿಸ್ತಾ ಇದ್ದೀರಾ, ಕಚೇರಿಯಿಂದ ಕಚೇರಿಗೆ ಅಲಿಸ್ತಾ ಇದ್ದೀರಾ. ಇವ್ರಿಗೆ ನೋಡಿದ್ರೆ ನೀವೇ ಹೋಗಿ ಮನೆ ಕೊಡ್ತಾ ಇದ್ದೀರಾ ಅಂಥೇಳಿ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಾವಿರದ 16ರಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾಗೆ ನಾವು ಅಪ್ಲಿಕೇಶನ್ ಹಾಕಿದ್ವಿ ಸರ್. ಅವ್ರು ನಮಗೆ ಮನೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಅದು 3 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಹಂಗಾಗಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಅಷ್ಟೊತ್ತಿಗೆ ಅವರು ಹಂಚಿಕೆ ಪತ್ರ ಕೊಡ್ತೀನಿ ಅನ್ನೋಷ್ಟರಲ್ಲಿ ಅವ್ರದ್ದು ಸೀಟ್ ಮುಗ್ದೋಯ್ತು. ಅದಾದಮೇಲೆ 2018ಕ್ಕೆ BJP ಅವ್ರು ಬಂದರು. ಆವಾಗ ಅವ್ರು ಅಪ್ಲಿಕೇಶನ್ ಬಿಟ್ಟರು. ಆವಾಗ ನಾವು ಅಪ್ಲಿಕೇಶನ್ ಹಾಕಿದ್ವಿ ಸರ್ 2018ಅಲ್ಲಿ. 2018ಅಲ್ಲಿ ಹಾಕಿದಾಗ 2020ರಲ್ಲಿ 1 ಲಕ್ಷ ಕಟ್ಟಿ ಅಂತ ಮೆಸೇಜ್ ಬಂತು. ನಮ್ಗೆ 1 ಲಕ್ಷ ಕಟ್ಟೋಕ್ಕಾಗಲ್ಲ ಅಂತ ನಾವು ಸುಮ್ಮನಿದ್ವಿ. ಜೂನಲ್ಲಿ 50,000 ಕಟ್ಟಿ 1 ಲಕ್ಷ ಕಟ್ಟೋಕ್ಕಾಗಲ್ಲ ಬಡವ್ರ ಕೈಲಿ ಅಂತ 50,000 ಕಟ್ಟಿ ಅಂತ ಅನೌನ್ಸ್ಮೆಂಟ್ ಆಯಿತು. ಅವಾಗ ಹೋಗಿ 50,000 ಬಡ್ಡಿಗೆ ತಂದು 50,000 ಕಟ್ಟಿದ್ವಿ ಸರ್. ಅದಾದಮೇಲೆ ನಾವು 2022ರಲ್ಲಿ ಅಮೃತ ಮಹೋತ್ಸವಕ್ಕೆ ಅರ್ಜಿ ಹಾಕಿದ್ವಿ ಸರ್. 2022ರಲ್ಲಿ ಅರ್ಜಿ ಹಾಕಿದ್ಮೇಲೆ ನಮಗೆ 2024ಅಲ್ಲಿ ಮೇ 2ನೇ ತಾರೀಕು ಅಮೌಂಟ್ 5 ಲಕ್ಷ ಕ್ರೆಡಿಟ್ ಆಯಿತು. ಅದಾದಮೇಲೆ ನಾವು ತಾಳಿ ಚೆನ್ ತೊಗೊಂಡು ಅಡ ಇಟ್ಬಿಟ್ಟು ಮಿಕ್ಕಿದ ಬ್ಯಾಲೆನ್ಸ್ ಕಟ್ಟಿದ್ದೀವಿ ಸರ್. ನಾವು SC ಸರ್ 22-23 ಸಾಲ ಅರ್ಜಿ ಹಾಕಿದ್ದೀವಿ, ಅಮೌಂಟು ಕಟ್ಬಿಟ್ಟಿದ್ದೀವಿ. ನಮಗೆ ಕೀ ಕೊಡಬೇಕು, ಎಲ್ಲ ಆಗೋಗಿದೆ. ಕೀ ಕೊಡ್ತಾ ಇಲ್ಲ. ಇವರು ರಿಜಿಸ್ಟ್ರಿಗೂ ಕರೆದಿಲ್ಲ, ಏನೂ ಇಲ್ಲ. ನಾನು ಅನ್ಕ ಚೌಕೊಂಡು ಹೋಗಿ ಎಲ್ಲ ಆಫೀಸ್ಗಳು ತಿರುಗಿ ಸಾಕಾಗೋಗಿದೆ. 550 ಜನ ಒಂದಾಯ್ತಾ. BBMPಲಿ ಲಿಫ್ಟ್ ಇರಲಿಲ್ಲ, ಹತ್ತಿ ಕಮಿಷನ್ನೆಲ್ಲ ಕಂಡಿದ್ದೀವಿ. ಇದುವರೆಗೂ ದುಡ್ಡು ಮಾತ್ರ ಕಟ್ಬಿಟ್ಟಿದ್ದೀವಿ ನಮ್ಮ ಅಕೌಂಟ್. 2017-18ನೇ ಸಾಲಿನಲ್ಲಿ ಸಿದ್ದರಾಮಯ್ಯನವರ ಬಡ್ಜೆಟ್ನಲ್ಲಿ ಲಾಸ್ಟ್ ಗೌರ್ನಮೆಂಟ್ 13ರಿಂದ 18 ಪೀರಿಯಡಲ್ಲಿ ಇರ್ತಕ್ಕಂಥ ಗೌರ್ನಮೆಂಟಲ್ಲಿ 1 ಲಕ್ಷ ಮುಖ್ಯಮಂತ್ರಿಗಳ ವಸತಿ ಯೋಜನೆ ಅಂತೇಳಿ ಇವ್ರು ಕಾಲ್ ಮಾಡಿಬಿಟ್ಟು ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಅವಾಗ ಅರ್ಜಿ ಹಾಕಿದ್ದು ಕೂಡ ಆ ನಂತರ ಬಂದಂಥ ಸರ್ಕಾರ 18ರಲ್ಲಿ ಇರ್ತಕ್ಕಂಥದ್ದನ್ನು ರದ್ದುಪಡಿಸಿಬಿಟ್ಟು ಮತ್ತವಾಗ ಅಷ್ಟೇ ಅಪ್ಲಿಕೇಶನ್ ಕರೀತಾರೆ. 2020-21ರಲ್ಲಿ ಅರ್ಜಿ ಹಾಕ್ತೀವಿ. ಆವಾಗಲೂ ಕೂಡ ಏನಾಗುತ್ತಾರೆ, ಮತ್ತೆ ಆಯ್ಕೆ ಮಾಡಿಬಿಟ್ಟು ಬಸವರಾಜ ಬೊಮ್ಮಾಯಿ ಅವರು ಒಂದು ಆಯ್ಕೆ ಸಮಿತಿನಲ್ಲಿ ನಮಗೆ ಒಂದು ಪ್ಲಾಸ್ಟಿಕ್ ಕವರ್ ಕೊಟ್ಬಿಟ್ಟು ಆಯಿತು ಇದು ನಡೀರಿ ನೀವೆಲ್ಲ ಮನೆ ಒಳಗೆ ಹೋಗ್ರಿ ಅಂತಾರೆ. ಆದರೂ ಕೂಡ 7 ವರ್ಷ ಆದರೂ ಕೂಡ ಇವರು ಮನೆ ಕೊಡಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಈಗ ಮತ್ತೆ 2021ರಲ್ಲಿ ನಾವು ಬುಕ್ ಮಾಡ್ಕೊಂಡು 1 ಲಕ್ಷ ಹಣವನ್ನು ಠೇವಣಿ ಮಾಡಿ ಸಾಲ ಸುಲ ಮಾಡಿ ಠೇವಣಿ ಮಾಡಿ ತಂದು ಕಟ್ಟಿರ್ತೀವಿ. ಆದರೂ ಕೂಡ ಇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಪರಿಗಣಿಸೋಕೆ ಇಲ್ಲ. ಅಧಿಕಾರಿಗಳಂತೂ ಭಾಳ ಕೇರ್ಲೆಸ್ ಆಗಿದ್ದಾರೆ. ಒಬ್ಬ ಅಧಿಕಾರಿ ಸರಿಯಾಗಿ ಕೆಲಸ ಮಾಡಿದರೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರೇ ಬರ್ತಾ ಇರಲಿಲ್ಲ. ಆದರೆ ಯಾವುದೇ ಅಧಿಕಾರಿಗಳು ನಾವು ಆನಂತರ ಏನು ಮಾಡಿದ್ರೆ 2022ರಲ್ಲಿ BBMPನಲ್ಲಿ ಅಮೃತ ಮಹೋತ್ಸವ ಕಲ್ಯಾಣ ವಿಭಾಗದಲ್ಲಿ ಇದು ಜನಸಾಮಾನ್ಯರ ಕಥೆ. 10 ವರ್ಷದಿಂದ ಅರ್ಜಿ ಹಾಕ್ಕೊಂಡಿದ್ದೀವಿ, ಒಂದು ಸೂರು ಕೊಡ್ತಾ ಇಲ್ಲ. ನಿನ್ನೆ ಮೊನ್ನೆ ಡೆಮಾಲಿಷನ್ ಮಾಡಿರೋ ವಿಚಾರಕ್ಕೆ ಹೋಗಿ ಇಡೀ ಗೌರ್ನಮೆಂಟೇ ಅಲ್ಲಿ ನಿಂತ್ಕೊಂಡು 1 ವಾರ ಕಳೆಯೋದ್ರೊಳಗೆ ಅವ್ರಿಗೆ ಮನೆ ಕೊಡ್ತಾ ಇದ್ದೀರಿ ಅಂದರೆ ಇದು ಒತ್ತಡದ ರಾಜಕಾರಣ ಅಲ್ಲದೆ, ಓಲೈಕೆಯ ರಾಜಕಾರಣ ಅಲ್ಲದೆ ಇನ್ನೇನು ಅಂಥೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಜಮೀರ್ ಅಹಮದ್ ಖಾನ್ ಅವರು, CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಹೇಳ್ತಾ ಇರೋದೇ ಅದನ್ನು. ಈ ಮನೆಗಳನ್ನು ಕಟ್ಟಿರೋದೇ ಬಡವರಿಗೆ ಕೊಡೋದಕ್ಕಂತ, ಹಂಗೆ ಕೊಡ್ತಾ ಇದ್ದೀವಿ ಅಂಥೇಳಿ. ಇವರು ಬಡವರೇ ಅಲ್ವಾ, ಇವರಿಗೂ ಕೊಡಬಹುದಲ್ವಾ? ಸರ್ಕಾರ ಯಾಕೆ ಆ ರೀತಿಯ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ? ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಯಾಕೆ?